ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಅತ್ಯಂತ ಸರಳ ಸಜ್ಜನ, ಇಬ್ಬರೂ ಕೂಡ ಅತ್ಯಂತ ಸರಳ ಸಜ್ಜನರು. ಒಬ್ಬರು ಮಾಧ್ಯಮದಲ್ಲಿ ಅತ್ಯಂತ ಒಳ್ಳೆಯ ಕೆಲಸಗಳನ್ನ ಮಾಡಿದಂಥವರು, ಇನ್ನೊಬ್ಬರು ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಛಾಪನ್ನ ಒಡ್ಡಿದಂಥವರು. ಶ್ರೇಷ್ಠರಾದಂಥ ರಮೇಶ್ ಅರವಿಂದ್ ಅವರೇ ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಕೆ.ವಿ. ಪ್ರಭಾಕರ್ ಸರ್ ಅವರೇ, ವೇದಿಕೆಯ ಮುಂದೆ ಇರ್ತಕ್ಕಂಥ ಕನ್ನಡ ಚಿತ್ರರಂಗವನ್ನು 93 ವರ್ಷಗಳ ಕಾಲ ಕಟ್ಟಿ ಬೆಳೆಸಿದಂತಹ, ಅನೇಕ ಕನಸು ಕಂಡಂತಹ ನನ್ನೆಲ್ಲ ಉದ್ಯಮದ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ. ಚಲನಚಿತ್ರ ಅಂತ ಹೇಳಿದ್ರೆ ಅದು ಕೇವಲ ಮನರಂಜನೆ ಮಾತ್ರ ಅಲ್ಲ, ಮನರಂಜನೆಯ ಜೊತೆಗೆ ಮನೋವಿಕಾಸವನ್ನು ಹೊಂದುವಂತಹ ಅತ್ಯಂತ ಪ್ರಭಾವಶಾಲಿಯಾದಂತಹ ಮಾಧ್ಯಮ. ಇವತ್ತು ನಾವು ಈ ಸಂದರ್ಭದಲ್ಲಿ ಎಲ್ಲರನ್ನೂ ನೆನೆಸ್ಕೊಳ್ಳುವಾಗ ನನಗೆ ಪ್ರೇಕ್ಷಕರನ್ನು ಕೂಡ ನೆನೆಸ್ಕೋಬೇಕು, ಕೃತಜ್ಞತೆಯನ್ನ ಈ ಮೂಲಕ ಸಲ್ಲಿಸಬೇಕು ಅಂತ ನನಗನ್ಸುತ್ತೆ. ನಾವು 93 ವರ್ಷದಲ್ಲಿ ಇಲ್ಲಿ ನಿಂತಿದ್ದೀವಿ ಅಂದ್ರೆ ಪ್ರೇಕ್ಷಕರು ಇಲ್ಲದೆ ಹೋಗಿದ್ದಿದ್ರೆ ನಾವಿಲ್ಲಿ ನಿಲ್ಲಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರತಿ ಒಬ್ಬರನ್ನು ಕಟ್ಟಿ ಬೆಳೆಸಿದಂಥವರನ್ನ, ಕೊಡುಗೆ ನೀಡಿದಂಥವ್ರನ್ನ ನೆನೆಸ್ತಾ ನಾನು ಈ ಸಂದರ್ಭದಲ್ಲಿ ಪ್ರೇಕ್ಷಕರನ್ನು ಮತ್ತು ಮಾಧ್ಯಮವನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಚಿತ್ರರಂಗ ಹೇಗೆ ಬೇರೆ ಬೇರೆ ಟೆಕ್ನಾಲಜಿಯಲ್ಲಿ ತೆರೆದುಕೊಳ್ಳುತ್ತೋ ಹಾಗೆ ಮಾಧ್ಯಮವೂ ಕೂಡ ಮೊದಲು ಪ್ರಿಂಟ್ ಮಾಧ್ಯಮ ಇತ್ತು, ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿ ಇವತ್ತು ಸೋಷಿಯಲ್ ಮೀಡಿಯಾ ಆಗಿದೆ. ಇನ್ನು ಮುಂದಕ್ಕೆ ಏನೇನಾಗುತ್ತೋ ಗೊತ್ತಿಲ್ಲ, ಆದ್ರೆ ಹೊಸ ಟೆಕ್ನಾಲಜಿಯನ್ನ ನಾವು ಸ್ವೀಕರಿಸ್ತಾ ಹೋಗ್ತೀವಿ. ನಮ್ಮ ಕಾರ್ಯದರ್ಶಿಗಳು ಸ್ವಾಗತವನ್ನು ಮಾಡುವಾಗ ಕೆಲವರ ಹೆಸರನ್ನ ಬಿಟ್ಟಿದ್ದಾರೆ. ಸೊ ನಾನು ಅದರಿಂದ ಆ ಕೆಲವರಲ್ಲಿ ನಾನು ಹೇಳ್ತೇನೆ. ಈ ಕಾರ್ಯಕ್ರಮಕ್ಕಾಗಿ ನಾವು ಕರೆದಾಗ ಅನೇಕರು ಅತ್ಯಂತ ಪ್ರೀತಿಯಿಂದ ಬಂದರು. ನಾವು ನಮ್ಮ ವಿದ್ಯಾರ್ಥಿಗಳನ್ನ ಕಳಿಸ್ತೀವಿ ಅಂತ ಹೇಳಿದ್ರು. ಇಲ್ಲಿರ್ತಕ್ಕಂಥ 10 ಇನ್ಸ್ಟಿಟ್ಯೂಟ್ಗಳಿವೆ. ಆ ಇನ್ಸ್ಟಿಟ್ಯೂಟ್ಗಳಲ್ಲಿ ಇವತ್ತು ಅಲ್ಲಿರುವ ವಿದ್ಯಾರ್ಥಿಗಳನ್ನ, ನೂರಾರು ವಿದ್ಯಾರ್ಥಿಗಳನ್ನ ಕಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನನ್ನ ಹೃತ್ಪೂರ್ವವಾದಂತಹ ಕೃತಜ್ಞತೆಗಳನ್ನ ಹೇಳ್ತಾ, ಅಭಿನಂದನೆಗಳನ್ನ ಹೇಳ್ತಾ ನಾನು ಬಹಳ ಖುಷಿಯಾಗಿ ಹೇಳ್ತಾ ಇದ್ದೀನಿ. ಉದ್ಯಮ ನಾವು ಹೀಗೆ ಬೆಳೀತಾ ಹೋಗ್ಬೇಕಾಗುತ್ತೆ, ಹೊಸ ಪ್ರತಿಭೆಗಳನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಚಂದನವನ ಅಂದು ಇಂದು ಮುಂದು, ಈ ವಿಚಾರ ಸಂಕಿರಣವನ್ನ ನಾವು ಯಾಕೆ ಆರಂಭಿಸಿದ್ದೇವೆ ಅಂತ ನಾವು ಒಂದು ಕ್ಷಣ ನೋಡಿದಾಗ ಈ ಪ್ರಶ್ನೆಯನ್ನ ಎಲ್ಲರೂ ಕೂಡ ಕೇಳೋದು, ಇದು ಯಾಕೆ ಈ ಸಂಕಿರಣ, ಈ ವಿಚಾರ ಸಂಕಿರಣ, ಈ ಗೋಷ್ಠಿಗಳು ಯಾಕೆ ಅಂತ. ಈ ಗೋಷ್ಠಿಗಳು ಯಾಕೆ ಅಂತ ಕೇಳುವಂತಹ ಪ್ರಶ್ನೆಗೆ ಬಹಳ ಸರಳ. ಇದು ಕೇವಲ ಒಂದು ಗೋಷ್ಠಿ ಅಥವಾ ಒಂದು ಕಾರ್ಯಕ್ರಮ ಅಲ್ಲ, ಇದು ಕನ್ನಡ ಚಿತ್ರರಂಗದ ಭವಿಷ್ಯದ ಬಗ್ಗೆ ನಾವು ಆತ್ಮ ವಿಮರ್ಶೆಯನ್ನ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ. ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಕನಸು. ನಾವಿಲ್ಲಿ ಸೇರಿರೋದು ಕೇವಲ ಮಾತನಾಡಲಿಕ್ಕೆ ಮಾತ್ರ ಅಲ್ಲ, ನಾವಿಲ್ಲಿ ಸೇರಿರೋದು ಚಿತ್ರರಂಗದ ಉಳಿವಿಗಾಗಿ. ಚಿತ್ರರಂಗದ ಉಳಿವು ಅಂತ ಕೇಳುವಾಗ ಹೊಸ ದಾರಿಗಳು ನಮಗೆ ಕಾಣಿಸ್ತಾ ಇದೆ, ಹೊಸ ಸಮಸ್ಯೆಗಳು ನಮ್ಮ ಎದುರಾಗ್ತಾ ಇದೆ, ಹೊಸ ಪೀಳಿಗೆಗಳಿಗೆ ನಾವು ಕೈ ಹಿಡಿದು ನಡೆಸಬೇಕಾಗಿದೆ. ಚಿತ್ರರಂಗದಲ್ಲಿ ಹಳೆ ನಿರ್ಮಾಪಕರು, ಹಳೆಯವರು ಇವತ್ತು ಸಿನಿಮಾವನ್ನ ತಯಾರು ಮಾಡಲಿಕ್ಕೆ ಹಿಂದೆ ಮುಂದೆ ಆಲೋಚಿಸುವಂತ ಒಂದು ಸಂದರ್ಭ. ಅನೇಕರನ್ನ ನಾವು ಕಳ್ಕೊಂಡಿದ್ದೀವಿ. ಹಾಗೆ ಹೊಸ ಪೀಳಿಗೆಗಳು ಇವತ್ತು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಅವರಿಗೆ ನಾವು ಈ ಚಿತ್ರರಂಗದ ಸಂಪೂರ್ಣವಾದ ವಿವರಗಳನ್ನ ನೀಡಬೇಕಾಗಿದೆ. ಹೇಗಿದೆ ಉದ್ಯಮ, ಏನಾಗಬೇಕಾಗಿದೆ, ಮುಂದೆ ನಾವು ಏನ್ ಮಾಡಬೇಕಾಗಿದೆ ಅನ್ನುವಂತ ಸಂದೇಶಗಳನ್ನಾದ್ರೂ ನಾವು ಅವರಿಗೆ ತಿಳಿಸಬೇಕಾಗಿದೆ. ನಾವೆಲ್ಲೋ ಒಂದು ಕಚೇರಿಯಲ್ಲಿ ಇರ್ತೀವಿ, ಅವರೆಲ್ಲೋ ಇನ್ನೊಂದು ಸಂಸ್ಥೆಗಳಲ್ಲಿ ಇರ್ತಾರೆ. ಆದ್ರೆ ಎಲ್ಲರೂ ಒಟ್ಟಿಗೆ ಸೇರುವಂತಹ, ಸಂಭ್ರಮಿಸಿಕೊಳ್ಳುವಂತಹ ಒಂದು ವಾತಾವರಣವನ್ನ
ಕನಿಷ್ಠ ಒಂದು 3 ತಿಂಗಳಿಗೊಮ್ಮೆ ಆದ್ರೂ ನಮ್ಮ ಸಮಸ್ಯೆಗಳು ಈ ರೀತಿಯಾಗಿದೆ, ನಾವು ಯಾವ ಸಮಸ್ಯೆಯನ್ನು ಎದುರುಗೊಂಡಿದ್ದೀವಿ, ನಮಗೆ ಹೊಸ ಟೆಕ್ನಾಲಜಿಯನ್ನು ಹೇಗೆ ಬಳಸ್ಕೋಬೇಕು, ಇಂಥ ಅನೇಕ ವಿಚಾರಗಳು ನಮ್ಮ ಕಣ್ಣು ಮುಂದಿದೆ. ಅವುಗಳಿಗಾಗಿ ಇದನ್ನ ವಾಣಿಜ್ಯ ಮಂಡಳಿ ಇಂಥ ಒಂದು ವಿಚಾರ ಸಂಕಿರಣಗಳನ್ನ ಕನಿಷ್ಠ ಒಂದು 3 ತಿಂಗಳಿಗೊಮ್ಮೆ ಆದ್ರೂ ಮಾಡ್ತಾ ಹೋಗ್ಬೇಕಾಗುತ್ತೆ, ಸ್ಪಂದಿಸ್ಬೇಕಾಗುತ್ತೆ. ಹೊಸಬ್ರು ಹಳೆಬ್ರು ಒಟ್ಟಿಗೆ ಸೇರ್ಬೇಕಾಗುತ್ತೆ. ಹಳೆ ಸಿನಿಮಾ ಹೊಸಬ್ರನ್ನ ಮತ್ತೆ ಸೇರಿಸಿ ನಾವು ಸಿನಿಮಾ ಮಾಡಲಿಕ್ಕೆ ದಾರಿ ಅನುವು ಮಾಡ್ಬೇಕಾಗುತ್ತೆ. ಹೊಸ ಟೆಕ್ನಾಲಜಿಗಳನ್ನ ನಾವು ಅರ್ಥಕೋಬೇಕಾಗುತ್ತೆ. ಇವೆಲ್ಲದಕ್ಕೂ ಸಮಸ್ಯೆಗಳಿಗೆ ನಾವು ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅಂತ ನಾವು ಅನ್ಕೊಂಡ್ವಿ. ಹಾಗೆ ಒಂದು ವಿಚಾರವನ್ನ ನಾನು ಇಲ್ಲಿ ಹೇಳಬೇಕು. ಐತಿಹಾಸಿಕವಾದಂತಹ ಈ ಒಂದು ಕಾರ್ಯಕ್ರಮ ಖಂಡಿತ ಅರವಿಂದ್ ಸರ್ ಮತ್ತು ಪ್ರಭಾಕರ್ ಸರ್ ಇದನ್ನು ಯಾವತ್ತೂ ಯಾರು ಮರೆಯಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ 93 ವರ್ಷಗಳಲ್ಲಿ ಪ್ರಪ್ರಥಮ ಬಾರಿಗೆ ವಾಣಿಜ್ಯ ಮಂಡಳಿಗೆ ಇವತ್ತು 82 ವರ್ಷ. ಇಲ್ಲಿಯವರೆಗೂ ನಾವು ಇದು ವಿಚಾರ ಸಂಕಿರಣವನ್ನ ಮಾಡೇ ಇಲ್ಲ. ಪ್ರಥಮವಾಗಿ ನಾವು ಇದನ್ನ ಮಾಡ್ತಾ ಇರೋದು. ಈ ಪ್ರಥಮಕ್ಕೆ ತಾವಿಬ್ರು ಕೂಡ ಸಾಕ್ಷಿಯಾಗಿದ್ದೀರಿ. ನಾನು ಅದನ್ನ ತಮಗೆ ಹೇಳಲಿಕ್ಕೆ ತಾವು ಬಂದಿರೋದು ನಾನು ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಒಂದು 3 ಗೋಷ್ಠಿಯಲ್ಲಿ ಮಾತನಾಡಲಿಕ್ಕೆ ಬಂದಿರ್ತಕ್ಕಂಥ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಂದಿರ್ತಕ್ಕಂಥ ನಮ್ಮ ಹಳೆಯ ಪೀಳಿಗೆ ಅಂತ ಹೇಳ್ಬೋದು. ಭಾರತವಸಾರು ಯಾವ ಕಾಲಘಟ್ಟದಲ್ಲಿ ಬಂದ್ರು, ಎಂತೆಂಥ ಮಹನೀಯರ ಜೊತೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವರ ಎಲ್ಲ ಅನುಭವಗಳನ್ನ ಇಲ್ಲಿ ಹೇಳಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ, ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮ ಆಗಲಿಕ್ಕೆ ಹಗಲು ರಾತ್ರಿ ನಮ್ಮ ಆರ್ಟಿಸ್ಟ್ ಬೇರರ್ಸು ನಮ್ಮ ಜೊತೆ ಇದ್ರು. ನಾನು ಯಾವತ್ತೂ ಕೂಡ ಒಬ್ಬರೇ ಏನು ಮಾಡ್ಲಿಕ್ಕಾಗಲ್ಲ, ನಾವೆಲ್ಲರೂ ಕೂಡಿದ್ರೆ ಮಾತ್ರ ಈ ಕೆಲಸ ಆಗಲಿಕ್ಕೆ ಸಾಧ್ಯ. ಕಾರ್ಯಕಾರಿ ಸಮಿತಿ ನಮ್ಮನ್ನ ಬೆಂಬಲಿಸು, ನಮ್ಮ ಪದಾಧಿಕಾರಿಗಳು ನನಗೆ ಬೆಂಬಲ ಕೊಟ್ಟರು. ನನ್ನ ಕಾರ್ಯಕಾರಿ ಸಮಿತಿಯ ಅನೇಕ ಸದಸ್ಯರು ವಾಲಂಟಿಯರ್ ನಿಂತು ಈ ಸಮಾರಂಭ ಇಷ್ಟು ಸೊಗಸಾಗಿ ಅಚ್ಚುಕಟ್ಟಾಗಲು ಸಹಕರಿಸಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾನು ನನ್ನ ಜೊತೆಯಲ್ಲಿ ಅವರೆಲ್ಲರನ್ನೂ ಕೂಡ ನಮ್ಮ ಇಡೀ ಉದ್ಯಮದ ಪರವಾಗಿ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ವಿಚಾರವನ್ನ ಹೇಳಲೇಬೇಕಾಗುತ್ತೆ. ಮೊದಲ ಗೋಷ್ಠಿ ಕನ್ನಡ ಚಲನಚಿತ್ರ ಸೃಷ್ಟಿ ಸ್ವರೂಪದ ರೂಪಕಗಳು. ಇಲ್ಲಿ ಒಂದು ಖುಷಿ ಆಗುತ್ತೆ. ಇದನ್ನ ನಮ್ಮ ಪಿ ಶೇಷಾದ್ರಿ ಸರ್, ಶೇಷಾದ್ರಿ ಅವರು ನಮ್ಮ ಕರ್ನಾಟಕದ ಆಸ್ತಿ, ಇಷ್ಟೊಂದು ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಂಥವ್ರು. ಎಂತೆಂತ ಒಳ್ಳೆ ಸಿನಿಮಾ ಮಾಡಿದ್ರು. ನನಗೂ ಕೂಡ ತುತ್ತೂರಿ ಎನ್ನುವಂತಹ ಚಿತ್ರ ಅದು ರಾಷ್ಟ್ರ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಶಸ್ತಿಯನ್ನು ತರಲು ಮತ್ತು ಆ ಚಿತ್ರ ಯಶಸ್ವಿಯಾಗುವವರು ಕಾರ್ಯಕರ್ತರಾಗಿದ್ದಾರೆ. ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಶ್ರೇಷ್ಠ ನಿರ್ದೇಶಕರನ್ನ ನಾವು ಕೇಳಿಕೊಂಡ್ವಿ. ನೀವು ಇದರ ಬಗ್ಗೆ ಮಾತಾಡಬೇಕು ಅಂತ ಮಾಧ್ಯಮದವರಾಗಿದ್ದವರು ಅವರಿಗೆ ಮಾತು ಕೇಳಿಕೊಡ್ಬೇಕೆ, ಅವರನ್ನ ಕೇಳಿದಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿ ಬಂದಿದ್ದಾರೆ. ಇಲ್ಲಿ ನನಗೊಂದೇ ಒಂದು ಸಂತೋಷ, ಸಿನಿಮಾ ಹೇಗೆ ಪ್ರಾರಂಭ ಆಗುತ್ತೆ, ಕತೆ ಹೇಗೆ ಹುಟ್ಟುತ್ತೆ, ಒಬ್ಬ ಲೇಖಕನ ನೋವು ಹೇಗೆ ಸಂಭಾಷಣೆಯಾಗುತ್ತೆ, ಒಬ್ಬ ನಿರ್ದೇಶಕನ ಕನಸು ಪರದೆ ಮೇಲೆ ಹೇಗೆ ಬರುತ್ತೆ, ಇವೆಲ್ಲ ಚರ್ಚೆಯ ಅಂಶಗಳು ಇಲ್ಲಿ ಬರುತ್ತೆ. ಹೊಸ ತಂತ್ರಜ್ಞಾನದಿಂದ ಯಾವ್ಯಾವ ಸಮಸ್ಯೆಗಳನ್ನ ಇವತ್ತು ಹೊಸ ನಿರ್ಮಾಪಕ ಅನುಭವಿಸ್ತಿದ್ದಾರೆ ಅನ್ನೋದು ಕೂಡ ಬರುತ್ತೆ. ಇವೆಲ್ಲರಿಗೂ ಕೂಡ ಒಂದನೇ ಗೋಷ್ಠಿ. ಎರಡನೇ ಗೋಷ್ಠಿ ಕೆ.ವಿ. ಚಂದ್ರಶೇಖರ್ ಅವರು ಚಿತ್ರಮಂದಿರದ ಸ್ಥಿತ್ಯಂತರಗಳು. ಈ ಸ್ಥಿತ್ಯಂತರಗಳನ್ನ ನಾವು ಯೋಚನೆ ಮಾಡಿದಾಗ ನನಗೊಂದು ಹೇಳಲೇಬೇಕು. ನಾವೆಲ್ಲ ಚಿತ್ರರಂಗಕ್ಕೆ ಬಂದಾಗ ಚಿತ್ರಮಂದಿರಕ್ಕೆ ನಾವು ಹೋಗ್ತೀವಿ ಇದ್ದಾಗ ಎಂತ ಸೊಗಸಾದ ಒಂದು ಸ್ವಾಗತವನ್ನ ಕೊಡ್ತಿತ್ತು ಅಂದ್ರೆ, ಎಲ್ಲ ಅವತ್ತು ಇವತ್ತು ರಿಲೀಸ್ ಅಂತಂದ್ರೆ ಪ್ರತಿ ಒಬ್ಬರು ರಂಗೋಲಿ ಹಾಕೋದಕ್ಕೆ ಒಂದಷ್ಟು ಜನರನ್ನ ಇಟ್ಟು ಅಲ್ಲಿಯ ಥಿಯೇಟರ್ ಮಾಡಿದ್ರು. ಹೊಸ ಪಂಚೆ ಶರ್ಟ್ ಹಾಕೊಂಡು ಎಲ್ಲರ ಹತ್ರ ಕೆಲಸ ಅವ್ರನ್ನ ಕಟ್ಟಿದ್ರೆ
ಏನಪ್ಪ ಬರುತ್ತಪ್ಪ, ಈಗ ಪ್ರಿಂಟ್ ಬರುತ್ತೆ, ಪ್ರಿಂಟಿಗೆ ಒಂದು ಕುಂಬಳಕಾಯಿ ಹೊಡಿ ಅಂತ ಹೇಳೋರು, ಅದಕ್ಕೊಂದು ಆರತಿಯನ್ನು ಎತ್ತೋರು. ನಾವು ಇವೆಲ್ಲವನ್ನ ಕಂಡು ಅತ್ಯಂತ ಸಂಭ್ರಮಿಸ್ಕೊಂಡಿದ್ದು ಹಬ್ಬದ ವಾತಾವರಣ. ಅಂತ ಹಬ್ಬದ ವಾತಾವರಣ ಇತ್ತೀಚಿನ 1200 ಚಿತ್ರಮಂದಿರ ಇದ್ದಿದ್ದು ಕಾಲ ಇವತ್ತು ಚಿತ್ರಮಂದಿರದ ಕುಸಿತ ಅದು ಎಷ್ಟು 402ಕ್ಕೆ ಇಳಿಕೆಯಾಗಿರೋದು. ಮುಂದಿನ ದಿನಗಳಲ್ಲಿ ಆ ಚಿತ್ರಮಂದಿರಗಳು ಕೂಡ ಕಾಣೆಯಾಗೋದಕ್ಕೆ ಇವತ್ತು ಸಿದ್ಧತೆಗಳು ನಡೆದಿವೆ. ಅವುಗಳ ಸ್ಥಿತಿ ಏನು ಅನ್ನೋದನ್ನ ಅಚ್ಚುಕಟ್ಟಾಗಿ ಮಾತಾಡಲಿಕ್ಕೆ ಕೆ ವಿ ಚಂದ್ರಶೇಖರ್ ಬಂದಿದ್ದಾರೆ. ಇವತ್ತು ಥಿಯೇಟರ್ನವರ ಹೋರಾಟ, OTTಯ ಸಮಸ್ಯೆ, ಅನೇಕ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಇದೆ. ಅದಕ್ಕಿಂತ ಇವತ್ತು ಹೆಚ್ಚಾಗಿ ನನಗನ್ಸೋದು ವರ್ಟಿಕಲ್ ಸಿನಿಮಾ, ಮೊಬೈಲ್ ಪರದೆ ದೊಡ್ಡ ಪರದೆಯನ್ನ ಒಂದು ರೀತಿಯಲ್ಲಿ ಅಣಕಿಸುವ ಹಾಗೆ ಕಾಣಿಸ್ತಾ ಇದೆ. ಅದು ನಮ್ಮ ಅಸ್ತಿತ್ವವನ್ನು ಕಿತ್ಕೊಳ್ಳೋ ತರದಲ್ಲಿ ಕಾಣಿಸ್ತಿದೆ. ಈ ಟಿಕೆಟ್ ದರ ಇರ್ಬೋದು, ನಿರ್ವಹಣೆ ವೆಚ್ಚ ಇರ್ಬೋದು, ಪ್ರೇಕ್ಷಕರ ಮನಸ್ಥಿತಿ ಇರ್ಬೋದು, ಇವೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಸುದೀರ್ಘವಾದಂತ ಚರ್ಚೆಯನ್ನ ಮಾಡಬೇಕು ಅಂತ ನಾನು ಕೂಡ ಕೇಳಿಕೊಳ್ತೀನಿ. ಹಾಗೆ ಮೂರನೆಯ ವಿಷಯ ಚಲನಚಿತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಬಗ್ಗೆ ಸಾಗರ್ ಅವರು ಮಾತಾಡ್ತಿದ್ದಾರೆ. ಅತ್ಯಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಅವ್ರಿಗೆ ಅನುಭವ ಇದೆ. ಅವರು ಈ ತಂತ್ರಜ್ಞಾನವನ್ನ ಚರ್ಚೆ ಅಲ್ಲ ಇದು. ನನಗೆ ಬೇಕಾಗಿರೋದು ಇದು ತಂತ್ರಜ್ಞಾನದ ಚರ್ಚೆ ಆಗುದಲ್ಲ. ತಂತ್ರಜ್ಞಾನದ ಚರ್ಚೆಯ ಜೊತೆಯಲ್ಲಿ ಇದು ಚಿತ್ರರಂಗದ ಭವಿಷ್ಯದ ಪ್ರಶ್ನೆ ಆಗಬೇಕಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಮ್ಮ ಕೆಲಸವನ್ನ ಸ್ವಲ್ಪ ಸುಲಭ ಮಾಡಬಹುದು, ಆದರೆ ಮಾನವೀಯತೆಯ ಭಾವನೆಯನ್ನ ಅದು ಸೃಷ್ಟಿಸುತ್ತಾ, ಅದು ನಮ್ಗೆ ಇವಾಗ ಕುತೂಹಲವಾದಂತಹ ವಿಚಾರ. ಹಾಗೆ ಒಬ್ಬ ತಾಯಿಯ ಕಣ್ಣೀರಿನ ನೋವು, ಒಬ್ಬ ರೈತನ ಮಣ್ಣಿನ ವಾಸನೆ, ಒಬ್ಬ ಕಲಾವಿದನ ಹೃದಯದ ಕಂಪನ, ಒಬ್ಬ ಎಲ್ಲವನ್ನ ಈ ಯಂತ್ರ ಅರ್ಥ ಮಾಡ್ಕೊಳ್ತಾ ಅವುಗಳನ್ನ ಅಷ್ಟೇ ಸ್ಪಷ್ಟವಾಗಿ ಆ ಸ್ಪರ್ಶ ಮತ್ತು ಆ ಸ್ಪಂದನೆ ಎರಡೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಾ ಅನ್ನುವಂತಹ ಕುತೂಹಲ ಅವರ ಮಾತುಗಳನ್ನ ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಕಾತರರಾಗಿದ್ದೇವೆ. ಹಾಗೆ ನಮ್ಮ ಪ್ರೇಕ್ಷಕರ ಬಗ್ಗೆ ಕೂಡ ನಾವು ಒಂದೆರಡು ಮಾತುಗಳನ್ನ ಉದ್ಯಮದವರಾಗಿ ಹೇಳಬೇಕಾಗುತ್ತೆ. ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರೇಕ್ಷಕರು ಅತ್ಯಂತ ಒಳ್ಳೆಯ ಪ್ರೇಕ್ಷಕರು. ಎಲ್ಲ ಹೊಸಬರನ್ನು ಸ್ವಾಗತಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ, ಬೆಳೆಸಿದ್ದಾರೆ. ಹಾಗೆ ಪರಭಾಷೆ ಚಿತ್ರಗಳನ್ನು ಕೂಡ ಬೆಳೆಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಸಿನಿಮಾ ಯಾವುದೇ ಆಗಿ ಒಳ್ಳೆಯ ಚಿತ್ರ ಅಂತ ಹೇಳಿದಾಗ ನಮ್ಮ ಪ್ರೇಕ್ಷಕರು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಇವತ್ತು ನಾವು ಹೆಮ್ಮೆಯಿಂದ ಹೇಳಬೇಕಾಗಿರೋದು ಒಂದು ವಿಚಾರ ಅಂತಂದ್ರೆ, ಭಾರತದ ಚಿತ್ರರಂಗಕ್ಕೆ ಅಂದ್ರೆ ಭಾರತೀಯ ಚಿತ್ರರಂಗಕ್ಕೆ ಕರ್ನಾಟಕ ಒಂದು ದೊಡ್ಡ ಮಾರುಕಟ್ಟೆ. ಕರ್ನಾಟಕದಲ್ಲಿ ಇವತ್ತು ಎಷ್ಟು ದೊಡ್ಡ ಶಕ್ತಿ, ಕರ್ನಾಟಕದ ಹಣ, ಕರ್ನಾಟಕದ ಜನ ಹೇಗೆ ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದೆ ಅಂತಂದ್ರೆ, ಇವತ್ತು ನನಗೆ ನಮ್ಮ ಇದನ್ನು ಮಾತಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಬೇರೆ ಇನ್ನೆಲ್ಲೂ ತಮಿಳುನಾಡಿನಲ್ಲಿ ಇವತ್ತು ಬುಕಿಂಗ್ ಅನ್ನ ಮಾಡಬೇಕಾದ್ರೆ ರೇಟ್ ಆಫ್ ಅಡ್ಮಿಷನ್ ಅಲ್ಲ, ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಥಿಯೇಟರ್ಸ್ ಗಳನ್ನ ಅವರು ಆಯ್ಕೆ ಮಾಡುವಾಗ ಅಲ್ಲಿ 14 ಚಿತ್ರಮಂದಿರದಲ್ಲಿ ಹಾಕಿದ್ರೆ, ಕೇರಳದಲ್ಲಿ 19 ಚಿತ್ರಮಂದಿರಗಳಲ್ಲಿ ಹಾಕಿದ್ರೆ, ಕರ್ನಾಟಕದಲ್ಲಿ 93 ಚಿತ್ರಮಂದಿರಗಳಲ್ಲಿ ಬುಕಿಂಗ್ ಪ್ರಾರಂಭ ಆಗುತ್ತೆ. ಅಂದ್ರೆ ಯೋಚನೆ ಮಾಡಿ, ಭಾರತೀಯ ಚಿತ್ರರಂಗದ ಬೆಳವಣಿಗೆಯಲ್ಲಿ ಕರ್ನಾಟಕದ ಪಾಲೆಷ್ಟಿದೆ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ಕರ್ನಾಟಕದ ಪಾಲು ಈ ಮಟ್ಟದಲ್ಲಿ ಹೋಗ್ತಿದೆ. ಇದು ನಮ್ಮ ಚಿತ್ರ ಕನ್ನಡ ಸ್ಥಳೀಯ ಭಾಷೆಗೆ ಯಾವ್ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಅತ್ಯಂತ ಗೌರವದಿಂದ ಒಂದು ಮಾತು ಹೇಳ್ತೀನಿ. ನಾವು ಕನ್ನಡದ ಅಸ್ತಿತ್ವವನ್ನ, ಭಾಷೆಯ ಅಸ್ತಿತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು. ನಮ್ಮ ಕಥೆಗಳು ಉಳಿಬೇಕು. ನಮ್ಮ ಕಲಾವಿದರು ಹೆಚ್ಚು ಸಿನಿಮಾವನ್ನ ತೆಗಿಬೇಕು. ದೊಡ್ಡ ದೊಡ್ಡ ಕಲಾವಿದರು ಕೂಡ ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರಕ್ಕೆ ಇನ್ನಷ್ಟು ಆಗಬೇಕು. ಹೊಸಬರಿಗೆ ಹೊಸ ಕಲಾವಿದರನ್ನ ತರುವಂತಹ ಕೆಲಸಗಳು ಕೂಡ ಹೆಚ್ಚಾಗಿ ನಡೀಬೇಕು ಅಂತ ನನ್ನ ಅನಿಸಿಕೆ. ಹಾಗೆ ಚಿತ್ರರಂಗ ಅಂತಂದ್ರೆ ಕೇವಲ
ಸಿನಿಮಾಗಳಲ್ಲ. ಚಿತ್ರರಂಗ ಅಂದ್ರೆ ಲೈಫ್ ಬಾಯ್ನ ಬೆವರು ಕೂಡ ಒಂದು ಸಿನಿಮಾ ಆಗುತ್ತೆ. ಒಬ್ಬ ಬರಹಗಾರನ ನಿದ್ದೆ ಇಲ್ಲದ ರಾತ್ರಿ ಕೂಡ ಸಿನಿಮಾ ಆಗುತ್ತೆ. ಒಬ್ಬ ಪ್ರದರ್ಶಕರ ಸಾಲ ಕೂಡ ಒಂದು ಸಿನಿಮಾ ಆಗುತ್ತೆ. ಒಬ್ಬ ನಿರ್ಮಾಪಕರ ಹೃದಯದ ಧೈರ್ಯವೂ ಕೂಡ ಇವತ್ತು ಸಿನಿಮಾ ಆಗಿದೆ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ, ತಾವೆಲ್ಲರೂ ಮಾತನಾಡುವಂತಹ, ತಾವು ಚರ್ಚಿಸುವಂತಹ ವಿಚಾರ ಇರ್ಬೋದು, ಹಾಗೂ ಇಲ್ಲಿ ಬಂದಿರ್ತಕ್ಕಂತಹ ಅವರು ಮಾತನಾಡುವ ವಿಚಾರಗಳಿರ್ಬೋದು, ಈ ಎಲ್ಲ ವಿಚಾರಗಳು ಕೂಡ ಮುಂದೆ ಇಮಿಡಿಯೇಟ್ ಆಗಿ ಇದು ಪುಸ್ತಕ ರೂಪದಲ್ಲಿ ತರ್ತೀವಿ ಅಂತ ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಹೊಸ ಚಿಂತನೆಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನುವ ನಂಬಿಕೆ ನನಗಿದೆ. ಹಾಗೆ ಹೊಸ ಪರಿಹಾರಗಳಿಗೆ ವೇದಿಕೆ ಆಗುತ್ತೆ ಎನ್ನುವಂತ ನಂಬಿಕೆ ಇದೆ. ಹೊಸ ಪೀಳಿಗೆಗೂ ಕೂಡ ಇದು ದಿಕ್ಸೂಚಿಯಾಗಿದೆ ಅಂತ ನನಗೆ ನಂಬಿಕೆ ಇದೆ. ನಾನು ಈಗ ಮಾನ್ಯ ಪ್ರಭಾಕರ್ ಸರ್ ಹತ್ರ ಸರ್ಕಾರದ ಪರವಾಗಿ ನಮ್ಮನ್ನ ಸರ್, ನಾನು ನಿಮ್ಮಲ್ಲಿ ಒಂದೇ ಒಂದು ಈ ಸಂದರ್ಭದಲ್ಲಿ ಹೇಳ್ತೇನೆ. 87 ಅನಿಸುತ್ತೆ, 87ರಲ್ಲಿ ಚೆನ್ನೈನಲ್ಲಿದ್ದಂತ ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಕನ್ನಡಿಗರು, ಕನ್ನಡ ಚಿತ್ರಗಳು ಇಲ್ಲಿ ಬೆಳಿಬೇಕು, ಬೆಳವಣಿಗೆ ಆಗ್ಬೇಕು, ಇಲ್ಲಿ ಸ್ಥಿರವಾಗಿ ನಿಲ್ಬೇಕು, ಇಲ್ಲೇ ಎಲ್ಲವೂ ನಡಿಬೇಕು ಅಂತ ನಮ್ಮನ್ನೆಲ್ಲರೂ ಕೂಡ ಕರ್ನಾಟಕ ಬಹಳ ಅತ್ಯಂತ ಪ್ರೀತಿಯಿಂದ ಬರ್ಮಾಡ್ಕೊಳ್ತು ಸರ್. ನಾವೆಲ್ಲರೂ ಬಂದ್ವಿ. 333 ಎಕರೆ ಜಮೀನನ್ನ ಇವತ್ತಿನ ದಿನ ನಮಗೆ ಹೆಸರುಘಟ್ಟದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಚಿತ್ರನಗರಿಯಾಗಿ ತಗೊಳ್ಳಿ ಅಂತ ಹೇಳಿತು. ಆದ್ರೆ ಸರ್ ನಮ್ಗೆ ದಕ್ಕಲೇ ಇಲ್ಲ ಸರ್. ನಾವು ಬರೀ ಕನಸು ಕಂಡ್ವಿ, ನಮ್ಗದು ದಕ್ಕಲಿಲ್ಲ. ನಂತರದ ದಿನಗಳಲ್ಲಿ ಈಗ ನಮ್ಗೆ ಇನ್ನೊಂದು ಖುಷಿ ತಂದಿದೆ. ಚಿತ್ರನಗರಿಯಲ್ಲಿ ಅಂದ್ರೆ ಮೈಸೂರಿನಲ್ಲಿ ಇವತ್ತು 160 ಎಕರೆ ಜಾಗದಲ್ಲಿ ಚಿತ್ರನಗರಿ ಕನ್ನಡ ನಮಗೆಲ್ಲರಿಗೂ ಕೂಡ ಈ ತಯಾರಾಗ್ತಿದೆ ಅಂತ ಕೇಳ್ತಿದ್ದಾರೆ. ಈ ಕನಸನ್ನ ನಾವು ನಿತ್ಯವೂ ಕಾಣ್ತಿದ್ದೀವಿ. ಈ ಕನಸಿನಲ್ಲಿ ನಾನು ತಮ್ಮಲ್ಲಿ ಅನೇಕ ವಿಚಾರಗಳನ್ನ ತಮಗೆ ಹೇಳಿಕೆ ಇಷ್ಟಪಡ್ತೀನಿ ಸರ್. 2001ರಲ್ಲಿ ಕರ್ನಾಟಕ ಸರ್ಕಾರ 10 ಲಕ್ಷ ಪ್ರೋತ್ಸಾಹಧನ ಸಹಾಯಧನವನ್ನ ನೀಡಿತು. ಅವತ್ತಿನ ವೆಚ್ಚ ಒಂದು ಚಿತ್ರಕ್ಕೆ ಅವರು 10 ಲಕ್ಷ ಕೊಡುವಾಗ 2001ರಲ್ಲಿ 10 ರಿಂದ 30 ಲಕ್ಷ ನಮಗೆ ಒಂದು ಚಿತ್ರಕ್ಕೆ, ಸಣ್ಣ ಚಿತ್ರಗಳಿಗೆ ಖರ್ಚಾಗ್ತಿತ್ತು ಸರ್. ಇವತ್ತಿಗೆ 25 ವರ್ಷಗಳಾಗಿದೆ. ಈ 25 ವರ್ಷ ನಂತರವೂ ಕೂಡ ಸರ್ಕಾರ ನಮಗೆ 10 ಲಕ್ಷ ಸಬ್ಸಿಡಿಯನ್ನೇ ನೀಡ್ತಾ ಇದೆ ಸರ್. ನಮ್ಮ ನಿರ್ಮಾಣದ ವೆಚ್ಚ ಇವತ್ತು 10 ಅಲ್ಲ ಸರ್, 90 ಪಟ್ಟು ಜಾಸ್ತಿ ಆಗಿದೆ. ಅವತ್ತು 30 ಲಕ್ಷದಲ್ಲಿ ಖರ್ಚಾಗುವಂತಹ ಸಿನಿಮಾ ಇವತ್ತು ಕೋಟಿ ಹೋಗಿದೆ. ಆದ್ರೆ ಈ ಸಣ್ಣ ನಿರ್ಮಾಣಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡುವಾಗ ಒಂದು ಸಾಧಾರಣ ಸಿನಿಮಾಗೆ ಎಷ್ಟು ಖರ್ಚಾಗ್ಬೋದು ಅಂತ ತಾವು ಎಲ್ಲರೂ ಕೂಡ ನಾವು ಊಹಿಸ್ಕೋಬಹುದು. ಇವತ್ತು ತಾಂತ್ರಿಕ ವೆಚ್ಚ ಇರ್ಬೋದು, ಕಲಾವಿದರ ಸಂಭಾವನೆ ಇರ್ಬೋದು, ಥಿಯೇಟರ್ ಖರ್ಚು ಇರ್ಬೋದು, ಹಾಗೂ ಪ್ರಚಾರದ ವೆಚ್ಚ ಇರ್ಬೋದು, ಅನೇಕ ಖರ್ಚುಗಳು ಇವೆಲ್ಲವೂ ನೋಡಿದಾಗ ಇವತ್ತು ನಿರ್ಮಾಪಕರ ಮೇಲೆ ಭಾರಿ ಆರ್ಥಿಕವಾದಂತಹ ಒತ್ತಡ ಹೇರಿದೆ ಸರ್. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಬಜೆಟ್ ಅನ್ನ ಕೂಡ ನಾನು ಎಣಿಸ್ಕೊಳ್ತೀನಿ ಸರ್. 2001ರಲ್ಲಿ 22,000 ಕೋಟಿ ರಾಜ್ಯದ ಬಜೆಟ್ ಆಗಿತ್ತು ಸರ್. ಇವತ್ತು 26ರಲ್ಲಿ 4,48,000 ಕೋಟಿಗಿಂತ ಕೋಟಿ ನಮ್ಮ ರಾಜ್ಯದ ಬಜೆಟ್ ಸರ್. 22,000 ಕೋಟಿ ಇದ್ದಾಗೂ 10 ಲಕ್ಷ ಕೊಟ್ರಿ ಸರ್. ಇವತ್ತಿನ ವೆಚ್ಚಗಳು ಎಷ್ಟಾಗಿದೆ ಸರ್. ಇವತ್ತು ನಿಜವಾಗ್ಲೂ ನಮಗೆ ಇವತ್ತು ಸರ್ಕಾರದ ಆರ್ಥಿಕ ಶಕ್ತಿ ಅಪಾರವಾಗಿ ಹೆಚ್ಚಾದರೂ ಕೂಡ ಚಿತ್ರರಂಗಕ್ಕೆ ನೀಡ್ತಿರ್ತಕ್ಕಂಥ ದುಡ್ಡು ಮಾತ್ರ ಅದೇ 10 ಲಕ್ಷ ಆಗಿರೋದ್ರಿಂದ ಕನ್ನಡ ಚಲನಚಿತ್ರ ಕೇವಲ ಮನರಂಜನೆಗಾಗಿ ಇರುವ ಕ್ಷೇತ್ರ ಅಲ್ಲ ಸರ್. ಇದು ಕನ್ನಡ ಭಾಷೆ, ಸಂಸ್ಕೃತಿ, ನಮ್ಮ ನಾಡಿನ ಹೆಮ್ಮೆಯನ್ನು ಜಗತ್ತಿಗೆ ತೋರಿಸುವಂತಹ ಮಹತ್ವದ ಒಂದು ಮಾಧ್ಯಮ. ಸಾವಿರಾರು ಕುಟುಂಬಗಳ ಜೀವನ ಇವತ್ತು ಈ ಕ್ಷೇತ್ರದ ಮೇಲೆ ಅವಲಂಬಿತ ಆಗಿದೆ ಸರ್. ನಾನು ತಮ್ಮಲ್ಲಿ ಕೇಳೋದೇನೆಂದ್ರೆ, ಈ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಕನ್ನಡ ಚಿತ್ರಗಳಿಗೆ ತಾವು ಈಗ ನೀಡ್ತಿರ್ತಕ್ಕಂಥ 10 ಲಕ್ಷದ ಬದಲಾಗಿ 25 ಲಕ್ಷವನ್ನ ಕನ್ನಡ ಚಿತ್ರಕ್ಕೆ ನೀಡಬೇಕು ಅಂತ ನಾನು ತಮ್ಮಲ್ಲಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ
ತಾವು ಇದನ್ನ ನಮ್ಗೆ ಮಾಡ್ಕೊಡ್ಬೇಕು ಸರ್. ಯಾಕೆಂದ್ರೆ ನಾವು ಪ್ರತಿ ಸಲ ಉದ್ಯಮದವರು ನಾವು ಬಂದ್ವಿ ಅಂತಂದ್ರೆ ನಮ್ಮನ್ನ ಅತ್ಯಂತ ಗೌರವದಿಂದ ಮಾನ್ಯ ಮುಖ್ಯಮಂತ್ರಿಯವರು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಬಹಳ ದೊಡ್ಡ ವ್ಯಕ್ತಿತ್ವ ತಂದು ಪ್ಲೀಸ್ ನಮ್ಗೆ ಈ ಸಹಾಯವನ್ನ ಮಾಡಬೇಕು. ಹಾಗೆ ಎರಡನೇ ವಿಷಯ, ಕನ್ನಡ ಚಿತ್ರರಂಗದವರಿಗೆ ಸೂರನ್ನ ಕಲ್ಪಿಸ್ಕೊಡ್ಬೇಕು ಸರ್. ನಾನು ಇವತ್ತು ಹೇಳ್ತೀನಿ, 1934ರಲ್ಲಿ ಚಿತ್ರರಂಗ ಪ್ರಾರಂಭ ಆಗಿದೆ, 93 ವರ್ಷ ಆಗಿದೆ ಸರ್. ಇವತ್ತಿಗೂ ಕೂಡ ಒಂದು 5% ಅಷ್ಟೇ ಸರ್ ಸ್ವಂತ ಮನೆಯಲ್ಲಿ ಎಲ್ಲರಿದ್ದಾರೆ. 95% ಜನರಿಗೆ ಒಂದು ಸೂಳೆ ಇಲ್ಲ ಸರ್, ನಿಜಕ್ಕೂ ಇಲ್ಲ. ನೀವು ಬೇಕಾದ್ರೆ ನಮ್ಮಲ್ಲಿ ನಾನು ಹೇಳ್ತೀನಿ ಸರ್, ಪ್ರತಿ ಒಬ್ಬರನ್ನು ನೀವು ನೋಡಿ ಸರ್, 5% ಅಷ್ಟೇ ಸರ್ ಸೂಳೆ ಇರೋದು. ಆದ್ರಿಂದಾಗಿ ಇವತ್ತು ಚಿತ್ರರಂಗದ ಬೆಳವಣಿಗೆಗೆ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತ ಸಾವಿರಾರು ಜನರಿಗೆ ಕೊನೆಗಾಲವರೆಗೂ ಒಂದು ಸೂರಿಲ್ಲ ಅಂತ ಅವ್ರು ಹೋಗಬಾರ್ದು ಸರ್. ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ಕರ್ನಾಟಕ ಸರ್ಕಾರ ಮೈಸೂರು ಚಿತ್ರನಗರಿಯಲ್ಲಿ ನಿರ್ಮಾಣಕ್ಕೆ ಮುಂದಾಗಿರೋದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಚಿತ್ರನಗರಿಯ ಪಕ್ಕದಲ್ಲಿ ನಾವು 50 ಎಕರೆ ಜಾಗವನ್ನು ಚಿತ್ರರಂಗದವರಿಗೆ ಕೊಡಬೇಕು ಅಂತ ನಾನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್, ದಯವಿಟ್ಟು ಕೊಡಿ. ಇದರಿಂದ ಇದು ಕೇವಲ ಮನೆ ನಿರ್ಮಾಣ ಆಗಲ್ಲ ಸರ್, ಕನ್ನಡ ಚಿತ್ರರಂಗಕ್ಕೆ ಜೀವನವನ್ನೇ ಅರ್ಪಿಸಿದ ಸಾವಿರಾರು ಕುಟುಂಬಗಳಿಗೆ ಇದು ಭವಿಷ್ಯ ಒದಗಿಸುವಂತ ಒಂದು ಸಾಮಾಜಿಕ ಹೊಣೆಗಾರಿಕೆಯಾಗಿದೆ. ಮೂರನೇದು, ಕನ್ನಡ ಚಿತ್ರರಂಗಕ್ಕೆ OTTಯನ್ನ ನೀಡುವುದು ಸರ್. ಪ್ರತಿ ವರ್ಷ ಕರ್ನಾಟಕದಲ್ಲಿ ಸುಮಾರು 250ಕ್ಕೂ ಹೆಚ್ಚಿನ ಚಿತ್ರಗಳು ಬಿಡುಗಡೆಯಾಗುತ್ತೆ. ಆದರೆ ಅದರಲ್ಲಿ ಸಮರ್ಪಕವಾದಂತಹ ಚಿತ್ರಮಂದಿರಗಳು ಸಿಗದೆ ಅಥವಾ ಬಿಡುಗಡೆ ಆಗಲಿಕ್ಕೆ ಹೂಡಿಕೆ ಹಣ ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗದೆ ಮತ್ತು ಇದ್ರ ಜೊತೆಗೆ ಸ್ಯಾಟಲೈಟ್ ಹಾಗೂ ಹಕ್ಕುಗಳ ಮಾರಾಟ ಕುಸಿದು ಹೋಗಿರೋದ್ರಿಂದ ಬಹುತೇಕ ಟಿವಿ ಚಾನೆಲ್ಗಳು ಇವತ್ತು ಮಾಧ್ಯಮ ಸಂಸ್ಥೆಗಳು ಬಹುರಾಷ್ಟ್ರೀಯ ಕಂಪನಿಯ ನಿಯಂತ್ರಣದಲ್ಲಿ ಇರೋದ್ರಿಂದ ಸಣ್ಣ ಮತ್ತು ಮಧ್ಯಮ ಮಟ್ಟದ ಕನ್ನಡ ಚಿತ್ರಗಳು ಖರೀದಿಸಲು ಯಾರು ಕೂಡ ಮುಂದೆ ಬರ್ತಿಲ್ಲ ಸರ್. ಇದರಿಂದ ನಿರ್ಮಾಪಕರು ನಿಜವಾಗ್ಲೂ ಸರ್, ಈ ಇಂಡಸ್ಟ್ರಿನೇ ಬೇಡ, ಹಳೆಯ ನಿರ್ಮಾಪಕರು ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತಂದ್ರೆ ಈ ರೀತಿ ಸೋತು ಅವರಿಗೆ ಭಯ ಬಂದ್ಬಿಟ್ಟಿದೆ ಸರ್. ದಯವಿಟ್ಟು ಮುಂದೆ ಬಂದಿರ್ತಕ್ಕಂಥ ಹೊಸ ಪ್ರತಿಭೆಗಳು ಇವರಿಗಾಗಿ ತಾವು OTT ವೇದಿಕೆಯನ್ನ ಸ್ಥಾಪನೆ ಮಾಡಬೇಕು. ಸರ್ಕಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ OTTಯನ್ನ ಸ್ಥಾಪನೆ ಮಾಡಿದೆ. ಈ ಸ್ಥಾಪನೆ ಮಾಡಿರ್ತಕ್ಕಂಥ OTTಯನ್ನ ದಯವಿಟ್ಟು ಕೂಡಲೇ ಅದನ್ನ ಘೋಷಿಸುವ ಜೊತೆ ಎಲ್ಲ ಅನುಷ್ಠಾನಕ್ಕೆ ತನ್ನಿ ಸರ್. ದಯವಿಟ್ಟು ಅನುಷ್ಠಾನಕ್ಕೆ ತಂದ್ರೆ ಇವತ್ತು ಸಣ್ಣ ಮತ್ತು ಮಧ್ಯಮ ಡಿಜಿಟಲ್ ಬಿಡುಗಡೆಯ ಅವಕಾಶ ನಮ್ಮ ಎಲ್ಲ ನಿರ್ಮಾಪಕರಿಗೆ ಸಹಾಯ ಆಗುತ್ತೆ. ದಯವಿಟ್ಟು ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಇನ್ನೊಂದು ಮಹತ್ವವಾದ ವಿಚಾರ, ಪ್ರಾಚ್ಯಾಗಾರ, ಆರ್ಕೀವ್ಸ್ ಸರ್. 34ರಿಂದ 2010ರವರೆಗೂ 3000 ಚಿತ್ರಗಳು ಬಿಡುಗಡೆ ಕಾಣಿತು ಸರ್. ನಂತರ ಡಿಜಿಟಲ್ ಬಂತು. ಈ 3000 ಚಿತ್ರಗಳು ಮಾಡುವಷ್ಟೊತ್ತಿಗೆ ಅನೇಕ ಬದಲಾವಣೆಯ ನಡುವೆ ಕರ್ನಾಟಕದಿಂದ ಅನೇಕ ಸ್ಟುಡಿಯೋ, ಲ್ಯಾಬ್, ಫಿಲ್ಮ್ ಸಂಸ್ಕರಣಾ ಕೇಂದ್ರಗಳು ಇವೆಲ್ಲವೂ ಕೂಡ ಮುಚ್ಚಿತು ಸರ್. ಆಗ ಹಲವಾರು ಅಮೂಲ್ಯವಾದ ಚಿತ್ರಗಳು ಅದು ನಾಶ ಆಯಿತು, ಹಾಳಾಯಿತು, ಸುತ್ತಲ ಅಲ್ಲೇ ಕತ್ತಲಾಯಿತು, ಅದು ಉಪಯೋಗಕ್ಕಾಗದೇ ಇದ್ದ ಹಾಗೆ ಬಂತು. ಸೊ ನಿರ್ಮಾಪಕರು ತಮ್ಮ ಜೀವನ ಪೂರ್ತಿ ಅವರು ಕಷ್ಟಪಟ್ಟು ನಿರ್ಮಿಸಿದಂತ ಅಮೂಲ್ಯ ಚಿತ್ರಗಳು ಕೈ ತಪ್ಪಿ ಹೋಯ್ತು, ನಾಶ ಆಗೋಯ್ತು ಸರ್. ದಯವಿಟ್ಟು